ಚುನಾವಣಾ ರಾಜಕೀಯಕ್ಕೆ ರಾಮದಾಸ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಕಾರಣವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಮಾಜಿ ಸಚಿವ ರಾಮದಾಸ್ ಅವರು. ಚುನಾವಣೆ ನಿವೃತ್ತಿಯನ್ನು ನಾನು ತೆಗೆದುಕೊಳ್ಳುತ್ತಾ ಇದ್ದೀನಿ ಅಂತ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕ ಮಾಜಿ ಸಚಿವ ಆಗಿರುವಂತಹ ಎಸ್ ಎ ರಾಮದಾಸ್ ಏನಿದ್ದಾರೆ ಅವರು ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲರೂ ನನ್ನನ್ನು ಸಕ್ರಿಯ ರಾಜಕೀಯದಲ್ಲಿ ಇರಿ ಅಂತ ಹೇಳ್ತಾರೆ. ಆದರೆ ನನಗೆ ಚುನಾವಣೆ ರಾಜಕಾರಣ ಸಾಕಾಗ್ಬಿಟ್ಟಿದೆ ಅವರು ಹೇಳ್ತಾ ಇರುವಂತಹ ಮಾತು. ಈ ಹಿಂದೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಆದರೆ ದಶರಥನ ಮೂಲಕ ರಾಮನನ್ನ ಕಾಡಿಗೆ ಕಳಿಸಲಾಗಬೇಕಾಯಿತು. ಅಂದರೆ ಹಳೆಯ ರಾಮಾಯಣದ ಕಥೆ ಹೇಳ್ತಾ ಇದ್ದಾರೆ ರಾಮದಾಸ್ ಅವರು. ರಾಮನೇ ಮರು ಮಾತನಾಡದೆ ಕಾಡಿಗೆ ಹೋದ. ಆ ಸಮಯದಲ್ಲಿ ಇನ್ನು ನಾನು ರಾಮದಾಸ, ನಾನೇನು ಮಾಡಲಿ, ನಾನು ರಾಮ ಅಲ್ಲ. ರಾಮನಿಗೆ ಅಲ್ಲಿ ಕುರ್ಚಿ ಸಿಗಲಿಲ್ಲ, ಪಟ್ಟಾಭಿಷೇಕ ಆಗಲಿಲ್ಲ, ಆದರೆ ನಾನು ರಾಮದಾಸ. ಅಲ್ಲಿ ದಶರಥನಿಗೆ ಸಿಕ್ತು, ಭರತನಿಗೆ ಸಿಕ್ತು. ದಶರಥನ ಮಾತು ಕೇಳಿ ರಾಮ ಕಾಡಿಗೆ ಹೋಗ್ಬೇಕಾಯ್ತು. ಹೀಗಾಗಿ ನಾನು ಯಾವ ಲೆಕ್ಕ, ನನ್ನನ್ನು ಎಲ್ಲರೂ ಇರಿ ಅಂತ ಹೇಳ್ತಾರೆ, ಇರೋಕ್ಕಾಗ್ತಾ ಇಲ್ಲ, ನಾನೇನು ಮಾಡೋಕ್ಕಾಗುತ್ತೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಕೈ ತಪ್ಪಿ ಹೋಗಿದ್ದಕ್ಕೆ ಮಾಜಿ ಸಚಿವರು ಅದನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾರೆ. ಊಟಕ್ಕೆ ಕೂತ ನನ್ನನ್ನು ಅರ್ಧದಿಂದ ಎಬ್ಬಿಸಿ ಬೇರೆಯವರನ್ನು ಕೂರಿಸಿದ್ರು. ನಾನೇ ಊಟ ಬಡಿಸಿದ್ದು, ನನಗೆ ದುಃಖವಿಲ್ಲ. ನಾನು ಊಟ ಬಡಿಸಿದ್ದೀನಿ, ನನಗೇನು ದುಃಖ ಇಲ್ಲ. ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವನು ನಾನು 30 ವರ್ಷ ರಾಜಕೀಯ ಮಾಡಿದ್ದೇನೆ. ಎಲ್ಲೋ ಕೈಯನ್ನು ಅಂದರೆ ಎಲ್ಲೂ ಕೂಡ ನಾನು ಕೈಯನ್ನು ಶುದ್ಧವಾಗಿ ಇಲ್ಲದೆ ನೋಡ್ಕೊಂಡಿಲ್ಲ, ಅಶುದ್ಧ ಮಾಡ್ಕೊಂಡಿಲ್ಲ, ಶುದ್ಧವಾಗಿ ಇರಿಸ್ಕೊಂಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೆ. ಬಿಜೆಪಿ ನನಗೆ ತಾಯಿ ಇದ್ದಂತೆ, ಪಕ್ಷಕ್ಕೆ ನಾನು ನಿಷ್ಠನಾಗಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ದ್ರೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ರಾಮದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. ರಾಮದಾಸ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಟಿಕೆಟ್ ಕೈತಪ್ಪಿತ್ತವರಿಗೆ, ಹೀಗಾಗಿ ಅದೇ ಒಂದು ಬೇಜಾರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು. ಅವರು ಹೇಳ್ತಾ ಇದ್ದಾರೆ, ನೋಡಿ ನನಗೇನು ಬೇಜಾರಿಲ್ಲ, ನಾನು 30 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ರಾಮನಿಗೆ ಏನೋ ಆವಾಗ ಸಿಗಲಿಲ್ಲ, ಅವ್ರು ಕಾಡಿಗೆ ಹೋಗ್ಬಿಟ್ರು, ಇನ್ನು ನಂದು ಯಾವ ಲೆಕ್ಕ ಇದೆ ಹೇಳಿ, ಪರವಾಗಿಲ್ಲ, ನಾನು ಇನ್ನು ಮುಂದೆ ರಾಜಕೀಯಕ್ಕೆ ಬರೋದಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ನೀವು ಇರಬೇಕು, ಸಕ್ರಿಯವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲ, ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಯಾಕಂದರೆ ಊಟಕ್ಕೆ ಕೂತಂತಹ ನನ್ನನ್ನು ಅರ್ಧದಿಂದಾನೇ ಎಬ್ಬಿಸಿಬಿಟ್ರು, ಬೇರೆಯವ್ರಿಗೆ ಅಲ್ಲಿ ಕೂರಿಸಿದ್ರು. ನಾನೇ ಊಟ ಬಡಿಸಿದ್ದು, ಆದರೆ ನನಗೆ ದುಃಖ ಇಲ್ಲ ಆ ಒಂದು ವಿಚಾರ, ನನಗೇನು ಚಿಂತೆ ಇಲ್ಲ. ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ, ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡಿದ್ದೇನೆ, ಸಕ್ರಿಯವಾಗಿದ್ದೆ, ಇನ್ನು ಮುಂದೆ ನಾನು ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ನನ್ನ ಕೈಯನ್ನು ಅಶುದ್ಧವಾಗಿ ಮಾಡಿಕೊಂಡಿಲ್ಲ. ನಾನು BJP ನನಗೆ ತಾಯಿಯ ಒಂದು ಸಮಾನ, ಆ ಪಕ್ಷವನ್ನು ಅದೇ ರೀತಿಯಾಗಿ ನೋಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ದ್ರೋಹವನ್ನು ಕೂಡ ಮಾಡೋದಿಲ್ಲ, ಪಕ್ಷ ನಿಷ್ಠನಾಗಿರ್ತೀನಿ ಅಂತ ರಾಮದಾಸ್ ಅವರು ಹೇಳಿದ್ದಾರೆ. ಪಕ್ಷವನ್ನು ನಾನು ರಾಜಕಾರಣದಲ್ಲಿದ್ದೇ ಇದ್ದರೂ ಕೂಡ ಪಕ್ಷಕ್ಕೆ ನಿಷ್ಠನಾಗಿರ್ತೀನಿ, ದ್ರೋಹ ಬಗೆಯುವಂಥ ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ ಅಂತ ರಾಮದಾಸ್ ಅವರು ಹೇಳಿರುವಂಥದ್ದು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಟ್ ರಾಜಕೀಯವಾಗಿ ಯಾವಾಗ ಏನೇನು ಆಗುತ್ತೋ ಬದಲಾವಣೆ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಇವರು ಹೇಳ್ತಾ ಇದ್ದಾರೆ ನಿವೃತ್ತಿಯನ್ನು ನಾನು ಘೋಷಿಸಿದ್ದೀನಿ ಅಂತ ರಾಮದಾಸ್ ಅವರು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ರಾಜಕಾರಣದಲ್ಲಿ ಇರೋದಿಲ್ಲ. ಸಾಕಷ್ಟು ಜನ ಒತ್ತಾಯ ಇದ್ದರೂ ಕೂಡ ನನಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ, ಅದಕ್ಕೋಸ್ಕರ ನಾನು ಈ ನಿವೃತ್ತಿಯನ್ನು ಘೋಷಿಸ್ತಾ ಇದ್ದೀನಿ ಅಂದಂತೆ ಕಾಣಿಸ್ತಾ ಇತ್ತು ಅವರ ಮಾತಿನಲ್ಲಿರುವಂತಹ ಒಂದು ಅರ್ಥ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.